ಮಂಗಳಪೇಟೆ ಬಜಾರ್ ರಸ್ತೆಯ ಮತ್ತು ನಗರದ ವರ್ತಕರ ಸಭೆಯಲ್ಲಿ ಕರೆದಿದ್ದು ಬಜಾರ್ ರಸ್ತೆ ಮತ್ತು ಹೊರ ರಸ್ತೆ ಎಂಎಂ ರಸ್ತೆ ಮುಂತಾದ ರಸ್ತೆಗಳಲ್ಲಿ ಡ್ರೈನು ಮತ್ತು ಸಿಮೆಂಟ್ ರಸ್ತೆಯನ್ನು ಮಾಡಬೇಕಾಗಿರುವುದರಿಂದ ಬಜಾರ್ ರಸ್ತೆಯಲ್ಲಿ ಅಂಗಡಿ ಮಾಲೀಕರ ಸಭೆಯನ್ನು ಕರೆದು ಕನಿಷ್ಠ ಪಕ್ಷ 8ರಿಂದ 10 ದಿನಗಳ ಅಂಗಡಿ ಹಂಚಬೇಕು ಅಂತೇಳಿ ಮನವಿಗೆ ಬಂಗಾರಪೇಟೆಯ ಚಿಲ್ಲರೆ ವಾಟರ್ ಚಾವಡಿ ಮತ್ತು ಮೆಡಿಕಲ್ ಸಮಸ್ಯೆಗಳು ಇವೆಲ್ಲ ಸೇರಿ ನಿಮ್ಮ ಅಭಿವೃದ್ಧಿಗೆ ನಾವು ಯಾವತ್ತೂ ಸಹಕಾರ ಕೊಟ್ಟಿದ್ದೀವಿ, ಮುಂದೆ ಕೂಡ ಕೊಡ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಒಂದು ವಾರದ ಕಾಲ ಅಂಗಡಿ ಮಾರುಕಟ್ಟೆಗಳನ್ನು ಬಂದ್ ಮಾಡಿ ಡ್ರೈನು ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತೀವಿ ಎಂದು ಮಾತನ್ನು ಹೇಳಿದ್ದಾರೆ. ನಾವು ಈಗಾಗಲೇ ಏನು ನಗರದಲ್ಲಿ ಪ್ರತಿ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು, ಸ್ವಲ್ಪ ಅಳವಡಿಕೆ ಮಾಡ್ತಕ್ಕಂಥದ್ದು, ಡ್ರೈನೇಜ್ ಮಾಡ್ತಕ್ಕಂಥದ್ದು, ಹೈಮಾಸ್ ಸೈಟ್ಗಳನ್ನ ಅಳವಡಿಸ್ತಕ್ಕಂಥದ್ದು, ಒತ್ತುವರಿಯನ್ನು ತೆರವು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತೇವೆ. ಬಂಗಾರಪೇಟೆ ಜನತೆ ಎಲ್ಲರೂ ಕೂಡ ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವೆಲ್ಲರಿಗೂ ಚಿರುಣಿಯಾಗಿದ್ದೇನೆ. ಇವತ್ತು ಕೂಡ ಬಜಾರ್ ರಸ್ತೆ ಎಲ್ಲ ಪ್ರಮುಖ ವಾಹನಗಳು ಬಂದು ಬಜಾರ್ ರಸ್ತೆಯನ್ನು 1 ವಾರ ಕಾಲ ಬಂದ್ ಮಾಡಿ ಅಭಿವೃದ್ಧಿಗೆ ಸಹಕಾರ ಕೊಡುವುದನ್ನು ಮಾತ್ರ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲ ವರ್ತಕ ಸಂಘದ ಎಲ್ಲ ಸಮುದಾಯಗಳ ಎಲ್ಲ ಅಂಗಡಿ ಮಾಲೀಕರಿಗೆ ತಾಲೂಕು ಆಡಳಿತ ನಗರಸಭೆ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು. ತಮ್ಮ ಅಭಿಪ್ರಾಯ? ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಬಾಲೂರು ತಾಲೂಕು ವೈಯಕ್ತಿಕವಾಗಿ ಮಾತಾಡ್ತಾ ಇರೋದ್ರ ಬಗ್ಗೆ ನಾವೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ವಿ. ನಾನು ಒಂದು ವಿಷಯನ ಎಲ್ಲ ಪಕ್ಷದ ಮುಖಂಡಗಳಿಗೆ ಈ ತಾಲೂಕಿನ ಒಬ್ಬ ಶಾಸಕನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದು ಯಾವ ರೀತಿ ಆದರೂ ತಿಳ್ಕೊಬೋದು, ರಿಕ್ವೆಸ್ಟ್ ಆದರೂ ತಿಳ್ಕೊಬೋದು, ಇದು ಒಳ್ಳೆಯದಕ್ಕಾಗಿ ಸಲಹೆ ಅಂತಂದು ತಿಳ್ಕೊಬೋದು. ರಾಜಕಾರಣ ಮಾಡೋಣ ನಾನು ಕಾಂಗ್ರೆಸ್ಸು, ಇನ್ನೊಬ್ಬರು JDS, ಇನ್ನೊಬ್ಬರು BJP, ಇದು ನಮ್ಮ ಎಲ್ಲ ಕಡೆ ಇರುತ್ತದೆ ದೇಶದಲ್ಲಿ. ಎಲ್ಲರೂ ಒಂದೇ ಪಾರ್ಟಿ ಆಗಲ್ಲ. ಆದರೆ ರಾಜಕೀಯವಾಗಿ ಡಿಪೆಂಡ್ ಮಾಡ್ಕೊಳ್ಳೋದು, ರಾಜಕೀಯವಾಗಿ ಮಾತಾಡೋದು ಸಹಜವಾಗಿರುತ್ತವೆ. ಆದರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮಾತಾಡೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದು ಸರಿಯಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದ ಅನಿಸಿಕೆ. ಯಾವತ್ತೂ ಅಷ್ಟೇ ರಾಜಕಾರಣ ಮಾಡೋದಕ್ಕೆ ಮನೆಯಿಂದ ಈಚೆ ಬಂದಿರ್ತೀವಿ ನಾವು. ನಮ್ಮ ಕುಟುಂಬ ಇರ್ತದೆ, ನಮ್ಮ ಸಂಬಂಧಿಗಳಿರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ, ನಮ್ಮ ಸ್ನೇಹಿತರುಗಳಿರ್ತಾರೆ. ಎಲ್ಲರೂ ನೋವು ತಿನ್ನುವಂಥ ಒಂದು ರೀತಿಯಲ್ಲಿ ನಾವು ಯಾವುದೇ ರಾಜಕಾರಣಿಗಳು ಹೋಗಬಾರ್ದು. ನೀವು ಪ್ರಸ್ತಾಪ ಮಾಡಿದ್ದಕ್ಕೆ ಮಾತಾಡಬಾರ್ದು. ಈಗ ಅಕ್ರಮ ಗಣಿಗಾರಿಕೆಗಳು ಮತ್ತೆ ವೈಯಕ್ತಿಕವಾಗಿ ಮಾತಾಡ್ತಾವ್ರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಅಕ್ರಮ ಜಮೀನುಗಳು ಮಂಜೂರು ಮಾಡ್ಕೊಂಡಿರೋದು, ಅಕ್ರಮ ಆಗ್ತಾ ಇರೋದು ಬಗ್ಗೆ ಹೇಳ್ಬೇಕಾದ್ರೆ ನಾನು ಈಗಾಗಲೇ ಅವ್ರು ಏನು ಪ್ರಸ್ತಾಪ ಮಾಡಿದಾರೋ ಅದನ್ನ ಸರ್ಕಾರಕ್ಕೆ, ನಮ್ಮದೇ ಕಾಂಗ್ರೆಸ್ ಸರ್ಕಾರ, ನಾನು MLA, ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟಿದ್ದೇನೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾನೆ, SP ಅವ್ರಿಗೂ ಕೊಟ್ಟಿದ್ದಾನೆ. ಸರ್ಕಾರ ಈಗಾಗಲೇ ತನಿಖಾ ತಂಡವನ್ನು ನೇಮಕ ಮಾಡಿದೆ. ತನಿಖಾ ತಂಡ ಅದರ ಮಾಹಿತಿ ರಿಪೋರ್ಟನ್ನ ಅಕ್ರಮ ಎಲ್ಲಾಗಿದೆ, ಯಾರು ಮಾಡಿದ್ದಾರೆ, ಅದ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಅಕ್ರಮ ತನಿಖೆ ಏನಿದೆ ಆ ತನಿಖೆ ರಿಪೋರ್ಟ್ ಕೊಟ್ಟ ಮೇಲೆ ಮುಲಾಜಿಲ್ದ್ರೆ ಅಧಿಕಾರಿಗಳು ಯಾರಾದಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿಸಂತವುದು ಮುಲಾಜೆ ಇಲ್ಲ. ಅಕ್ರಮ ಯಾರಾದರೂ ಮಾಡ್ಕೊಂಡಿದ್ರೆ ಅದನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದ್ರ ಜೊತೆಗೆ ಅಕ್ರಮ ಮಾಡಿಸ್ಕೊಂಡಿರೋದ್ರ ಮೇಲೆ ಕೂಡ ಕಾನೂನು ರೀತಿ ಕ್ರಮ